ನನಗೆ ನೋಡಪ್ಪ, ನನಗೇನು ಗೊತ್ತಿಲ್ಲ. ವೋಟ್ ಯಾರು ಹಾಕಿದಾರಂತ ನನಗೆ ಗೊತ್ತಿಲ್ಲ. ಗುಪ್ತ ಮತದಾನ. ನಾನು ಯಾರು ಗೊತ್ತು? ಅವ್ರ ಆತ್ಮ ವಿಶ್ವಾಸದಿಂದ ಮತ ಹಾಕಿರ್ಬೋದು. ನಾನು ಯಾರ ಹತ್ರ ಮಾತಾಡೋಕ್ಕೆ ಹೋಗಿಲ್ಲ, ಯಾರನ್ನೂ ಕೇಳಿಲ್ಲ. ನಾವು 5 ಜನ ಅರ್ಜಿ ಹಾಕಿದ್ದು. ನಮ್ಮ ನಂಬರ್ ಏನಿತ್ತು ಅಂತ ನಿಮಗೆಲ್ಲ ಗೊತ್ತಿತ್ತು. ಅವರು ವೋಟ್ ಹಾಕಿದ್ದಾರೆ. 5 ಜನ ಗೆಲ್ತಾರೆ ಅನ್ನೋದು ನಂಗೆ ವಿಶ್ವಾಸ ಇತ್ತು. 5 ಜನ ನಾವು ಅರ್ಜಿ ಹಾಕಿದ್ದು, ನಮ್ಮ ಪಕ್ಷ ಸೂಚಿಸಿತ್ತು, ಅವರು ಗೆದ್ದಿದ್ದಾರೆ. ಅಷ್ಟು ಗೊತ್ತು ಬಿಟ್ಟರು. ನನಗೆ ಏನು ಅವ್ರ ಇಂಟರ್ನಲ್ ವಿಚಾರ, ನನಗೆ ಏನೇನಿದೆಯೋ, ಯಾವ ಪಾರ್ಟಿಲಿ ಏನಿದೆಯೋ, ದಳದಲ್ಲಿ ಏನಿದೆಯೋ, BJPಲಿ ಏನಿದೆಯೋ, ಇನ್ನೊಂದು ಪಾರ್ಟಿಲಿ ಏನಿದೆಯೋ, ನನಗೇನು ಗೊತ್ತಿಲ್ಲ. ಅವ್ರನ್ನ ಉಚ್ಚಾಟನೆ ಮಾಡಿ ಕಳಿಸ್ಬಿಟ್ಟಿದ್ರಲ್ಲ, ಅವನ್ನ ಕಳಿಸ್ಬಿಟ್ಟಿದ್ರು. ನೀವು ನಮ್ಮ ಹತ್ರ ಇರಬೇಡಿ, ಹೋಗ್ಬಿಡಿ ಅಂತ ಹೇಳಿದ್ರು. ಹೋದವ್ರನ್ನ ಪಾಪ ನಾವು ಹಂಗೆ ದಾರಿಲಿ ಬಿಡೋಕ್ಕಾಗ್ತದ? ಇರಲಿ ಅಂತೇಳಿ ನಾವು ಪಾಪ ರಸ್ತೆ ಇಲ್ಲದೆ ಹೋದವ್ರಿಗೆ ದಾರಿ ತೋರಿಸೋದನ್ನ ಕೆಲಸ ಮಾಡಿ. ನನಗೆ ನೋಡಪ್ಪ, ನನಗೇನು ಗೊತ್ತಿಲ್ಲ. ವೋಟ್ ಯಾರು ಹಾಕಿದಾರಂತ ನನಗೆ ಗೊತ್ತಿಲ್ಲ. ಗುಪ್ತ ಮತದಾನ. ನಾನು ಯಾರು ಗೊತ್ತು? ಅವ್ರ ಆತ್ಮ ವಿಶ್ವಾಸದಿಂದ ಮತ ಹಾಕಿರ್ಬೋದು. ನಾನು ಯಾರ ಹತ್ರ ಮಾತಾಡೋಕ್ಕೆ ಹೋಗಿಲ್ಲ, ಯಾರನ್ನೂ ಕೇಳಿಲ್ಲ. ನಾವು 5 ಜನ ಅರ್ಜಿ ಹಾಕಿದ್ದು. ನಮ್ಮ ನಂಬರ್ ಏನಿತ್ತು ಅಂತ ನಿಮಗೆಲ್ಲ ಗೊತ್ತಿತ್ತು. ಅವರು ವೋಟ್ ಹಾಕಿದ್ದಾರೆ. 5 ಜನ ಗೆಲ್ತಾರೆ ಅನ್ನೋದು ನಂಗೆ ವಿಶ್ವಾಸ ಇತ್ತು. 5 ಜನ ನಾವು ಅರ್ಜಿ ಹಾಕಿದ್ದು, ನಮ್ಮ ಪಕ್ಷ ಸೂಚಿಸಿತ್ತು, ಅವರು ಗೆದ್ದಿದ್ದಾರೆ. ಅಷ್ಟು ಗೊತ್ತು ಬಿಟ್ಟರು. ನನಗೆ ಏನು ಅವ್ರ ಇಂಟರ್ನಲ್ ವಿಚಾರ, ನನಗೆ ಏನೇನಿದೆಯೋ, ಯಾವ ಪಾರ್ಟಿಲಿ ಏನಿದೆಯೋ, ದಳದಲ್ಲಿ ಏನಿದೆಯೋ, BJPಲಿ ಏನಿದೆಯೋ, ಇನ್ನೊಂದು ಪಾರ್ಟಿಲಿ ಏನಿದೆಯೋ, ನನಗೇನು ಗೊತ್ತಿಲ್ಲ. ಅವ್ರನ್ನ ಉಚ್ಚಾಟನೆ ಮಾಡಿ ಕಳಿಸ್ಬಿಟ್ಟಿದ್ರಲ್ಲ, ಅವನ್ನ ಕಳಿಸ್ಬಿಟ್ಟಿದ್ರು. ನೀವು ನಮ್ಮ ಹತ್ರ ಇರಬೇಡಿ, ಹೋಗ್ಬಿಡಿ ಅಂತ ಹೇಳಿದ್ರು. ಹೋದವ್ರನ್ನ ಪಾಪ ನಾವು ಹಂಗೆ ದಾರಿಲಿ ಬಿಡೋಕ್ಕಾಗ್ತದ? ಇರಲಿ ಅಂತೇಳಿ ನಾವು ಪಾಪ ರಸ್ತೆ ಇಲ್ಲದೆ ಹೋದವ್ರಿಗೆ ದಾರಿ ತೋರಿಸೋದನ್ನ ಕೆಲಸ ಮಾಡಿ. ನನಗೆ ನೋಡಪ್ಪ, ನನಗೇನು ಗೊತ್ತಿಲ್ಲ. ವೋಟ್ ಯಾರು ಹಾಕಿದಾರಂತ ನನಗೆ ಗೊತ್ತಿಲ್ಲ. ಗುಪ್ತ ಮತದಾನ. ನಾನು ಯಾರು ಗೊತ್ತು? ಅವ್ರ ಆತ್ಮ ವಿಶ್ವಾಸದಿಂದ ಮತ ಹಾಕಿರ್ಬೋದು. ನಾನು ಯಾರ ಹತ್ರ ಮಾತಾಡೋಕ್ಕೆ ಹೋಗಿಲ್ಲ, ಯಾರನ್ನೂ ಕೇಳಿಲ್ಲ. ನಾವು 5 ಜನ ಅರ್ಜಿ ಹಾಕಿದ್ದು. ನಮ್ಮ ನಂಬರ್ ಏನಿತ್ತು ಅಂತ ನಿಮಗೆಲ್ಲ ಗೊತ್ತಿತ್ತು. ಅವರು ವೋಟ್ ಹಾಕಿದ್ದಾರೆ. 5 ಜನ ಗೆಲ್ತಾರೆ ಅನ್ನೋದು ನಂಗೆ ವಿಶ್ವಾಸ ಇತ್ತು. 5 ಜನ ನಾವು ಅರ್ಜಿ ಹಾಕಿದ್ದು, ನಮ್ಮ ಪಕ್ಷ ಸೂಚಿಸಿತ್ತು, ಅವರು ಗೆದ್ದಿದ್ದಾರೆ. ಅಷ್ಟು ಗೊತ್ತು ಬಿಟ್ಟರು. ನನಗೆ ಏನು ಅವ್ರ ಇಂಟರ್ನಲ್ ವಿಚಾರ, ನನಗೆ ಏನೇನಿದೆಯೋ, ಯಾವ ಪಾರ್ಟಿಲಿ ಏನಿದೆಯೋ, ದಳದಲ್ಲಿ ಏನಿದೆಯೋ, BJPಲಿ ಏನಿದೆಯೋ, ಇನ್ನೊಂದು ಪಾರ್ಟಿಲಿ ಏನಿದೆಯೋ, ನನಗೇನು ಗೊತ್ತಿಲ್ಲ. ಅವ್ರನ್ನ ಉಚ್ಚಾಟನೆ ಮಾಡಿ ಕಳಿಸ್ಬಿಟ್ಟಿದ್ರಲ್ಲ, ಅವನ್ನ ಕಳಿಸ್ಬಿಟ್ಟಿದ್ರು. ನೀವು ನಮ್ಮ ಹತ್ರ ಇರಬೇಡಿ, ಹೋಗ್ಬಿಡಿ ಅಂತ ಹೇಳಿದ್ರು. ಹೋದವ್ರನ್ನ ಪಾಪ ನಾವು ಹಂಗೆ ದಾರಿಲಿ ಬಿಡೋಕ್ಕಾಗ್ತದ? ಇರಲಿ ಅಂತೇಳಿ ನಾವು ಪಾಪ ರಸ್ತೆ ಇಲ್ಲದೆ ಹೋದವ್ರಿಗೆ ದಾರಿ ತೋರಿಸೋದನ್ನ ಕೆಲಸ ಮಾಡಿ.